ಕರ್ನಾಟಕದ ಪರ ಹಿರಿಯ ವಕೀಲರಾಗಿರುವಂತಹ ಮೋಹನ್ ಕಾತರ್ಕಿ ರಾಜೀನಾಮೆ ನೀಡಿದ್ದಾರೆ. ಕಾವೇರಿ ನದಿ ನೀರಿನ ಹಂಚಿಕೆ ಸೇರಿದಂತೆ ರಾಜ್ಯದ ಇತರೆ ಜಲ ವಿವಾದಗಳ ಪರವಾಗಿ ಕಾನೂನು ತಜ್ಞರ ತಂಡದಲ್ಲಿ ಮೋಹನ್ ಕಾತರ್ಕಿ ಇದ್ರು. ಆದರೆ ನಿನ್ನೆ ನವದೆಹಲಿಯಲ್ಲಿ ನಡೆದಿರುವಂತಹ ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತು ಸಭೆಗೆ ಅವರನ್ನ ಆಹ್ವಾನ ಮಾಡಿಲ್ವಂತೆ. ಆ ಕಾರಣವನ್ನು ಇಟ್ಕೊಂಡು ಮೋಹನ್ ಕಾತರ್ಕಿ ರಾಜೀನಾಮೆ ನೀಡಿದ್ದಾರೆ ಅಂತ ಈಗ ತಿಳಿದು ಬಂದಿದೆ. ರಾಜ್ಯದ ಇಬ್ಬರು ಸಚಿವರು ನಿನ್ನೆ ದೆಹಲಿಯಲ್ಲಿ ಕಾವೇರಿ ವಿಚಾರವಾಗಿ ಹಿರಿಯ ವಕೀಲ ಕರ್ನಾಟಕ ಪರ ಹಿರಿಯ ವಕೀಲರಾಗಿರುವಂತಹ ಪಾಲಿ ಎಸ್ ನಾರಿಮನ್ ಅವರೊಂದಿಗೆ ಸಭೆ ನಡೆಸಿದ್ರು. ಈ ಸಭೆಗೆ ರಾಜ್ಯದ ವಕೀಲರ ತಂಡದಲ್ಲಿರುವಂತಹ ಮೋಹನ್ ಕಾತರ್ಕಿ ಅವರಿಗೆ ಆಹ್ವಾನ ನೀಡಿರಲಿಲ್ಲ ಅಂತ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಇದೇ ಕಾರಣ ಇಟ್ಕೊಂಡು ಅವರು ರಾಜೀನಾಮೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಪರ ವಕೀಲ ಮೋಹನ್ ಕಾತರ್ಕಿ ಈಗ ರಾಜೀನಾಮೆ ನೀಡಿದ್ದಾರೆ. ಕರ್ನಾಟಕ ಪರ ಹಿರಿಯ ವಕೀಲರಲ್ಲಿ ಒಬ್ಬರಾಗಿರುವಂತಹ ಮೋಹನ್ ಕಾತರ್ಕಿ ಹಿಂದೆ ಕೂಡ ಸಾಕಷ್ಟು ಬಾರಿ ವಾದವನ್ನು ಕೂಡ ಮಂಡಿಸಿದ್ರು. ಕಾವೇರಿ ಆಗಿರ್ಬೋದು, ಮಹದಾಯಿ ವಿಚಾರದಲ್ಲಿ ತಮ್ಮದಂತಹ ವಾದವನ್ನು ಮಂಡಿಸಿದ್ರು. ಆದರೆ ಈ ಬಾರಿ ನಿನ್ನೆ ನವದೆಹಲಿಯಲ್ಲಿ ಕಾವೇರಿ ವಿಚಾರವಾಗಿ ಒಂದು ಸಭೆ ನಡೆದಿತ್ತು. ರಾಜ್ಯದ ಜಲಸಂಪನ್ಮೂಲ ಸಚಿವರು ಹಾಗೆ ವಿವಿಧ ಸಚಿವರು ಮತ್ತೆ ಆ ಒಂದು ಹಿರಿಯ ವಕೀಲ ಪಾಲಿ ನಾರಿಮನ್ ಅವ್ರನ್ನ ಭೇಟಿ ಮಾಡಿ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಅಂದ್ರೆ ಫೆಬ್ರವರಿ 7ಕ್ಕೆ ಮೇಲ್ವಿಚಾರಣಾ ಅರ್ಜಿ ನಡೆಯುತ್ತೆ. ಆ ಸಂದರ್ಭಕ್ಕೆ ಯಾವ ರೀತಿ ಕಾನೂನು ಹೋರಾಟ ರೂಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆಯನ್ನ ಕರೀತಾರೆ. ಆದರೆ ಆ ಸಭೆಗೆ ಹಿರಿಯ ವಕೀಲ ಮೋಹನ್ ಕಾತರ್ಕಿ ಅವರಿಗೆ ಆಹ್ವಾನ ಕೂಡ ನೀಡಿರಲಿಲ್ವಂತೆ. ಇದೇ ಕಾರಣಕ್ಕೆ ಅವರು ಬೇಸರಗೊಂಡು ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಟೋಟಲಿ ಮೋಹನ್ ಕಾತರ್ಕಿ ಅವರು ರಾಜೀನಾಮೆ ನೀಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಕರ್ನಾಟಕ ಪರ ಹಿರಿಯ ವಕೀಲ ಮೋಹನ್ ಕಾತರ್ಕಿ ಈ ಹಿಂದೆ ಅಂದ್ರೆ ಕಾವೇರಿ ವಿಚಾರ ಆಗಿರ್ಬೋದು, ಮಹದಾಯಿ ವಿಚಾರ ಅಂದ್ರೆ ಕರ್ನಾಟಕ ಪರ ಎಲ್ಲ ಆ ಒಂದು ವಾದ ವಿವಾದಗಳನ್ನು ಕೂಡ ಅವರು ಭಾಗಿಯಾಗಿದ್ರು. ಎಲ್ಲ ಸಭೆಗೂ ಕೂಡ ಭಾಗಿಯಾಗಿದ್ರು. ಆದರೆ ನಿನ್ನೆ ನಡೆದಂತಹ ನವದೆಹಲಿಯಲ್ಲಿ ಕಾವೇರಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಆ ಒಂದು ಸಭೆಗೆ ಇವರು ಗೈರಾಗಿದ್ದ ಕಾರಣ ಯಾರು ಕೂಡ ಇವರಿಗೆ ಆಹ್ವಾನವನ್ನ ನೀಡಿರಲಿಲ್ಲಂತೆ. ಇದೇ ಕಾರಣಕ್ಕೆ ಅವರು ರಾಜೀನಾಮೆ ನೀಡಿದ್ದಾರೆ ಅನ್ನೋ ಮಾಹಿತಿ ನಮಗೀಗ ಲಭ್ಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್. ಏನಿದು ಮೋಹನ್ ಕಾತರ್ಕಿ ಅವರಿಗೆ ನಿನ್ನೆ ಯಾಕೆ ಆಹ್ವಾನವನ್ನ ನೀಡಿಲ್ವಂತೆ? ರಾಜೀನಾಮೆ ಇದೇ ಕಾರಣ ಇಟ್ಕೊಂಡು ರಾಜೀನಾಮೆ ನೀಡಿದ್ದಾರಾ ಅಂತ? ಪ್ರಭು, ರಾಜ್ಯ ಸರ್ಕಾರದ ಸಚಿವರುಗಳು ಇಬ್ಬರು ನಿನ್ನೆ ನವದೆಹಲಿಗೆ ಬಂದು ನಾರಿಮನ್ ಅವರನ್ನ ಭೇಟಿ ಮಾಡುವಂತಹ ಕಾರ್ಯ ಇತ್ತು. ಹಾಗೆ ಸಭೆಯನ್ನ ಕೂಡ ನಡೆಸಿರುವಂತಹದ್ದು. ರಾಜ್ಯದ 3 ಜಲ ವಿವಾದಗಳಿದೆ. ಈ ಜಲ ವಿವಾದಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಕಾನೂನು ಹೋರಾಟ ಹೇಗಿರಬೇಕು ಅನ್ನುವಂತಹದ್ರ ಬಗ್ಗೆ ಚರ್ಚೆಯನ್ನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಾರಿಮನ್ ಜೊತೆ ಸಭೆ ಕರೆಯಲಾಯಿತು. ಹಾಗೆ ಸಭೆ ಕೂಡ ಮುಕ್ತಾಯ ಆಗಿತ್ತು. ಇದಾದ ನಂತರ ಈಗ ಸುದ್ದಿ ಗೊತ್ತಾಗಿರುವಂತಹದ್ದು, ರಾಜ್ಯದ ಜಲ ವಿವಾದಗಳಲ್ಲಿ ಪ್ರಮುಖವಾಗಿ ವಾದವನ್ನ ಮಾಡ್ತಾ ಬಂದಿದ್ದಂತಹ ಮೋಹನ್ ಕಾತರ್ಕಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನಾರಿಮನ್ ಟೀಮ್ ಜೊತೆ ಸದಾ ಗುರುತಿಸ್ಕೊಂಡಿದ್ರು ಮೋಹನ್ ಕಾತರ್ಕಿ ಅವರು. ಹಾಗೆ ಮುಂದೆ ನಿಂತು ಎಲ್ಲವನ್ನು ಕೂಡ ವಾದವನ್ನ ಮಾಡ್ತಿದ್ರು. ಹಾಗೆ ರಾಜ್ಯದ ಹಲವಾರು ಜಲ ವಿವಾದಗಳಿಗೆ ಸಂಬಂಧಪಟ್ಟಂತೆ ವಾದವನ್ನ ಮಾಡಿರುವಂತಹರು ಇವರು ಇವತ್ತು ರಾಜೀನಾಮೆಯನ್ನ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಅದಕ್ಕೆ ಅವರೇ ಕೊಡುವಂತಹ ಮುಖ್ಯ ಕಾರಣ ನಿನ್ನೆ ನಡೆದಂತಹ ನಾರಿಮನ್ ಮನೆಯಲ್ಲಿ ನಿನ್ನೆ ನಡೆದಂತಹ ಸಭೆಗೆ ನನ್ನನ್ನ ಆಹ್ವಾನ ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನ ಅವರಲ್ಲಿದೆ. ಹಾಗಾಗಿ ನಾನು ರಾಜೀನಾಮೆಯನ್ನ ನೀಡಿದ್ದೇನೆ ಅನ್ನುವಂತಹ ಮಾಹಿತಿನ ಮೂಲಗಳು ತಿಳಿಸ್ತಿರುವಂತಹದ್ದು. ಇಲ್ಲಿ ಮುಖ್ಯವಾಗಿ ಇವರನ್ನ ಯಾಕೆ ಸಭೆಗೆ ಕರೆದಿಲ್ಲ ಅನ್ನುವಂತಹದ್ದು ಕೂಡ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಇಲ್ಲಿ ಇಬ್ಬರು ಸಚಿವರುಗಳು ಹಾಗೆ ಅಡ್ವೊಕೇಟ್ ಜನರಲ್ ಮೂವರು ಮಾತ್ರ ಈ ಸಭೆಯಲ್ಲಿ ಭಾಗವಹಿಸಿರ್ತಾರೆ ನಾರಿಮನ್ ಮನೆಯಲ್ಲಿ. ಹಾಗಾಗಿ ವಕೀಲರನ್ನ ಕರೆಯುವಂತಹ ಯಾವುದೇ ಅಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿರಲ್ಲ. ಹಾಗೂ ಯಾವುದೇ ವಕೀಲರನ್ನು ಕೂಡ ಅಲ್ಲಿ ಕರೆದಿಲ್ಲ ನಾರಿಮನ್ ಮನೆಗೆ. ಹಾಗಾಗಿ ಇವರು ನನ್ನನ್ನು ಕರೆಯಬೇಕಾಗಿತ್ತು, ನನ್ನನ್ನು ಯಾಕೆ ಇವರು ನಿರ್ಲಕ್ಷ್ಯ ಮಾಡಿದ್ರು ಅನ್ನುವಂಥದ್ದು ಕೂಡ ಅವರು ತಿಳ್ಕೊಳ್ಳಿಕ್ ಹೋಗಿಲ್ಲ. ಹಾಗಾಗಿ ಇವತ್ತು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ರವಾನಿಸಿದ್ದಾರೆ. ಇನ್ನು ಸರ್ಕಾರದಿಂದ ನೋಡ್ಬೇಕು ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಪ್ರತಿಕ್ರಿಯೆ ಹೋಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಪ್ರಭು ಹರೀಶ್, ಹಾಗೆ ಈ ಬಗ್ಗೆ ಅಂದ್ರೆ ಸಚಿವರಾಗಿರ್ಬೋದು ನಿನ್ನೆ ನವದೆಹಲಿಯಲ್ಲಿ ಏನಾದ್ರೂ ಪ್ರತಿಕ್ರಿಯೆ ನೀಡಿದಾರ? ನಾರಿಮನ್ ಆಗಿರ್ಬೋದು ತಾವು ಸಂಪರ್ಕಿಸಿದ್ರೆ ಯಾರಂದ್ರ ಅಂತ? ಎಂ ಬಿ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತಹದ್ದು ಇನ್ನು ಆ ಬಗ್ಗೆ ನನಗೆ ಇನ್ನು ಗೊತ್ತಿಲ್ಲ ಅನ್ನುವಂಥದ್ದು. ಅಂದ್ರೆ ಇವರು ಮೋಹನ್ ಕಾತರ್ಕಿ ಅವರು ಹೇಳ್ತಿರುವಂತಹದ್ದು ನನ್ನೆಲ್ಲ ಒಂದ್ ಕಡೆ ಇವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನುವಂತಹ ಅಸಮಾಧಾನ ಅವರಲ್ಲಿ ಕಾಡ್ತಾ ಇದೆ ಅನ್ಸುತ್ತೆ. ಅನ್ನುವಂತಹ ಭಾವ ಮೋಹನ್ ಕಾತರ್ಕಿ ಅವರಲ್ಲಿದೆ. ಅಂದ್ರೆ ಎಲ್ಲ ಒಂದ್ ಕಡೆ
ಸಭೆಗೆ ನಾನು ಒಬ್ಬ ಮುಖ್ಯ ವಕೀಲ ಇದ್ದೆ. ಮೇನ್ ಸ್ಟ್ರೀಮ್ ಅಲ್ಲಿ ನಾನು ಎಲ್ಲ ಜಲ ವಿವಾದಗಳಲ್ಲಿ ನಾನು ಭಾಗವಹಿಸಿದ್ದೆ. ಆದ್ರೆ ನಿನ್ನೆ ನಡೆದಂತಹ ಸಭೆಗೆ ನನ್ನನ್ನ ನಿರ್ಲಕ್ಷ್ಯ ಮಾಡಿರೋದು, ಸಭೆಗೆ ಕರೆದಲೇ ಇರುವಂತಹದ್ದು ಯಾಕೆ ಅನ್ನುವಂತಹದ್ದನ್ನು ಕೂಡ ಅವರು ಎಲ್ಲೋ ಒಂದ್ ಕಡೆ ಅಸಮಾಧಾನ ಅವರೊಳಗೂ ಇದೆ. ಹಾಗಾಗಿ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ ಅಂತ. ಇದ್ರ ಬಗ್ಗೆ ಸರ್ಕಾರ ಇನ್ನೂ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದ್ರೆ ನಿನ್ನೆ ಎಂ.ಬಿ. ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋ ಪ್ರಕಾರ ಇನ್ನು ನನಗೆ ರಾಜೀನಾಮೆ ಪತ್ರ ಅದ್ರ ಬಗ್ಗೆ ಕೊಟ್ಟಿರೋದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅನ್ನುವಂತಹದ್ದನ್ನ ಎಂ.ಬಿ. ಪಾಟೀಲ್ ಅವರು ಹೇಳಿದ್ರು. ಆದ್ರೆ ಇವತ್ತು ಸರ್ಕಾರ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಈ ರಾಜೀನಾಮೆ ಬಗ್ಗೆ ಪ್ರತಿಕ್ರಿಯೆ ಕೊಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಪ್ರಭು. ಹರೀಶ್, ಹಾಗೆ ಮುಂದಿನ ಬೆಳವಣಿಗೆ ಏನಾಗ್ಬೋದು ಅಂದ್ರೆ ಮೋಹನ್ ಕಾತರ್ಕಿ ಮತ್ತೆ ತಮ್ಮ ಸ್ಥಾನಕ್ಕೆ ಅಂದ್ರೆ ಮನವೊಲಿಸಿದ್ರೆ, ಸರ್ಕಾರ ಮನವೊಲಿಸಿದ್ರೆ ಮತ್ತೆ ತಮ್ಮ ಸ್ಥಾನಕ್ಕೆ ಮರಳಬಹುದಾ ಅಥವಾ ಹಾಗೆ ಅಂದ್ರೆ ರಾಜೀನಾಮೆನೇ ಮುಂದುವರಿಯುತ್ತಾ ಅಂತ? ಪ್ರಭು, ಇಲ್ಲಿ ಸರ್ಕಾರ ಮನವೊಲಿಸುವಂತಹ ಕೆಲಸವನ್ನ ಕೂಡ ಮಾಡಬಹುದು ಅಥವಾ ಅದೇ ಜಾಗಕ್ಕೆ ಬೇರೆಯವರನ್ನ ವಕೀಲರನ್ನು ಕೂಡ ನೇಮಕವನ್ನ ಮಾಡೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಅಂದ್ರೆ ಈಗಾಗಲೇ ರಾಜ್ಯಾದ್ಯಂತ ಒಂದು ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಒಂದು ಅಸಮಾಧಾನ ಇತ್ತು. ಮೋಹನ್ ಕಾತರಕಿ ಅವರು ಇಷ್ಟು ಹಣವನ್ನು ತೆಗೆದುಕೊಳ್ತಾರೆ, ಹಾಗೆ ಯಾವುದೇ ಕೇಸ್ಗಳಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ ಅನ್ನುವಂಥದ್ದು ಇವ್ರ ಮೇಲಿತ್ತು, ನಾರಿಮನ್ ಅವರ ಮೇಲಿತ್ತು. ಹಾಗೆ ಇಡೀ ಟೀಮ್ಗಳ ಮೇಲೆ ರಾಜ್ಯದ ಮಾಧ್ಯಮಗಳು ಕೂಡ ಅದೇ ರೀತಿಯಾಗಿ ಬಿಂಬಿಸಿದ್ವು. ಆಗ್ಲೇ ಕೂಡ ರಾಜೀನಾಮೆಯನ್ನ ಕೊಡ್ಬೇಕು ಅನ್ನುವಂತಹದ್ದು ಇವ್ರ ಮನಸ್ಸಲ್ಲೂ ಕೂಡ, ಮೋಹನ್ ಕಾತರಕಿ ಅವ್ರ ಮನಸ್ಸಲ್ಲೂ ಕೂಡ ಬಂದಿತ್ತು. ಹಾಗೆ ನಾರಿಮನ್ ಕೂಡ ರಾಜ್ಯ ಸರ್ಕಾರಕ್ಕೆ ತಿಳಿಸಿದ್ರು. ಮಾಧ್ಯಮಗಳಲ್ಲಿ ಈ ರೀತಿಯಾದಂತಹ ವರದಿಗಳು ಬರ್ತಾ ಇದೆ, ನಾನು ರಾಜೀನಾಮೆಯನ್ನ ಕೊಡ್ತೇನೆ ಅನ್ನುವಂತಹದನ್ನ ಇವರು ನಾರಿಮನ್ ಕೂಡ ಅಭಿಪ್ರಾಯವನ್ನ ರಾಜ್ಯ ಸರ್ಕಾರಕ್ಕೆ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲೇ ಇಂತಹ ಅಸಮಾಧಾನಗಳ ನಡುವೆ ಇವತ್ತು ಮೋಹನ್ ಕಾತರಕಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಪರ್ಯಾಯವಾಗಿ ವಕೀಲರನ್ನ ನೇಮಿಸುವಂತಹ ಚಿಂತನೆಯಲ್ಲಿ ಕೂಡ ರಾಜ್ಯ ಸರ್ಕಾರ ಇದೆ ಅನ್ನುವಂತಹದ್ದಿದೆ. ಹಾಗಾಗಿ ಮೋಹನ್ ಕಾತರಕಿ ಅವರ ಬದಲಾಗಿ ಬೇರೆ ಒಬ್ಬ ವಕೀಲರನ್ನ ತರಲಿಕ್ಕೆ ರಾಜ್ಯ ಸರ್ಕಾರ ಕೂಡ ಚಿಂತನೆ ನಡೆಸ್ತಾ ಇದೆ ಅನ್ನುವಂತಹದ್ದು ಪ್ರಭು. ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಮಾಹಿತಿಗಾಗಿ.